ಒಂದಷ್ಟು ಚರ್ಚೆ ನಡೀತು. ಸಿಂಧೂ ನದಿ ನೀರು ಹಂಚಿಕೆಗೆ ತಡೆಯೇನೋ ಒಡ್ಡಿದೆ ಭಾರತ, ಆದರೆ ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ, ಆ ಫೆಸಿಲಿಟಿ ಭಾರತದ ಬಳಿಯಲ್ಲಿಲ್ಲ ಅಂತ ಹೇಳಿ. ಆದರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಹೇಳಿ ತೀರ್ಮಾನಿಸಿರುವ ಭಾರತ ಸಿಂಧೂ ನದಿ ನೀರನ್ನ ನಿಲ್ಲಿಸಿ ಪಾಕಿಸ್ತಾನದಲ್ಲಿ ಬರಗಾಲ ಸೃಷ್ಟಿ ಮಾಡ್ತಾ ಇದೆ. ಮತ್ತಷ್ಟು ನೀರನ್ನ ಹಿಡಿದಿಟ್ಕೊಳ್ಳೋಕೆ ಇದೀಗ ಪಕ್ಕಾ ಪ್ಲಾನ್ ರೆಡಿ ಆಗಿದೆ. ಏನದು ವಿವರಿಸುತ್ತೆ ಈ ವರದಿ. पानी और खून भी एक साथ नहीं बह सकता। ಪಾಕ್ಗೆ ಶಾಕ್ ಕೊಡಲಿದೆ ಭಾರತದ ರಣಬೀರ್. ಹೆಸರು ಕೇಳಿಯೇ ಬೆಚ್ಚಿ ಬೀಳುತ್ತಿದೆ ಜಿನ್ನಾ ಲ್ಯಾಂಡ್. ಪಾಕಿಸ್ತಾನಕ್ಕೆ ಎರಡು ಖ್ಯಾತಿ ಇದೆ. ಒಂದು ಅಂತಾರಾಷ್ಟ್ರೀಯ ಭಯೋತ್ಪಾದಕರನ್ನ ಹುಟ್ಟುಹಾಕುವ ದೇಶ, ಇನ್ನೊಂದು ಅಂತಾರಾಷ್ಟ್ರೀಯ ಭಿಕ್ಷುಕರನ್ನ ಹುಟ್ಟುಹಾಕುವ ದೇಶ. ಅಂತ ಪಾಕಿಸ್ತಾನಕ್ಕೆ ನೀರು ಕೊಡೋದಿಲ್ಲ ಅಂತ ಮೋದಿ ಸರ್ಕಾರ ಕಟ್ಟಿ ಮುರಿದಂಗೆ ಹೇಳಿದೆ. ಆದರೆ ಭಾರತದಲ್ಲೇ ಉಳಿಯುವ ಅಪಾರ ಪ್ರಮಾಣದ ನೀರನ್ನ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಅದಕ್ಕೆ ಉತ್ತರ ರಣಬೀರ್ ಕಾಲುವೆ. ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಪಾಠ ಕಲಿಸುವುದಕ್ಕೆ 1960ರಲ್ಲಿ ಏರ್ಪಟ್ಟಿದ್ದ ಸಿಂಧೂ ನದಿ ಜಲ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದೆ. ಇದರಿಂದ ತನಗೆ ಲಭ್ಯವಾಗುವ ಹೆಚ್ಚಿನ ನೀರನ್ನ ಚಿನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ರಣಬೀರ್ ಕಾಲುವೆಯನ್ನ ವಿಸ್ತರಿಸುವ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಈ ಮೊದಲು ಕೇವಲ ನೀರಾವರಿಗೆ ಬಳಕೆ ಆಗ್ತಾ ಇದ್ದ ಚೆನಾಬ್ ನೀರನ್ನ ಈಗ ಬೇರೆ ಅವಶ್ಯಕತೆಗಳಿಗೆ ಬಳಸ್ಕೋಬಹುದು. ಈಗ ಜಲ ವಿದ್ಯುತ್ ಉತ್ಪಾದನೆಯನ್ನ 3000 ಮೆಗಾವ್ಯಾಟ್ಗೆ ಹೆಚ್ಚಿಸುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಜೊತೆಗೆ 60 ಕಿಲೋಮೀಟರ್ ಉದ್ದ ಇರೋ ರಣಬೀರ್ ಕಾಲುವೆಯನ್ನ 120 ಕಿಲೋಮೀಟರ್ ವರೆಗೆ ವಿಸ್ತರಿಸುವ ಯೋಜನೆಯೂ ಇದ್ದು ಕೆಲಸವನ್ನ ಬೇಗ ಮುಗಿಸುವಂತೆ ಸೂಚಿಸಲಾಗಿದೆ. ಅತ್ತ ಕಥುವಾ, ರಾವಿ, ಪರಾಗ್ವಾಲ್ ಕಾಲುವೆಗಳಲ್ಲಿ ಹೂಳು ತೆಗೆಯುವ ಕೆಲಸವು ಶುರುವಾಗಿದೆ. ಇದರಿಂದ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಲಿದ್ದು ಕೃಷಿ, ವಿದ್ಯುತ್ ಉತ್ಪಾದನೆಗೆ ಅಧಿಕ ನೀರು ಸಿಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದಷ್ಟು ಚರ್ಚೆ ನಡೀತು. ಸಿಂಧೂ ನದಿ ನೀರು ಹಂಚಿಕೆಗೆ ತಡೆಯೇನೋ ಒಡ್ಡಿದೆ ಭಾರತ, ಆದರೆ ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ, ಆ ಫೆಸಿಲಿಟಿ ಭಾರತದ ಬಳಿಯಲ್ಲಿಲ್ಲ ಅಂತ ಹೇಳಿ. ಆದರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಹೇಳಿ ತೀರ್ಮಾನಿಸಿರುವ ಭಾರತ ಸಿಂಧೂ ನದಿ ನೀರನ್ನ ನಿಲ್ಲಿಸಿ ಪಾಕಿಸ್ತಾನದಲ್ಲಿ ಬರಗಾಲ ಸೃಷ್ಟಿ ಮಾಡ್ತಾ ಇದೆ. ಮತ್ತಷ್ಟು ನೀರನ್ನ ಹಿಡಿದಿಟ್ಕೊಳ್ಳೋಕೆ ಇದೀಗ ಪಕ್ಕಾ ಪ್ಲಾನ್ ರೆಡಿ ಆಗಿದೆ. ಏನದು ವಿವರಿಸುತ್ತೆ ಈ ವರದಿ. पानी और खून भी एक साथ नहीं बह सकता। ಪಾಕ್ಗೆ ಶಾಕ್ ಕೊಡಲಿದೆ ಭಾರತದ ರಣಬೀರ್. ಹೆಸರು ಕೇಳಿಯೇ ಬೆಚ್ಚಿ ಬೀಳುತ್ತಿದೆ ಜಿನ್ನಾ ಲ್ಯಾಂಡ್. ಪಾಕಿಸ್ತಾನಕ್ಕೆ ಎರಡು ಖ್ಯಾತಿ ಇದೆ. ಒಂದು ಅಂತಾರಾಷ್ಟ್ರೀಯ ಭಯೋತ್ಪಾದಕರನ್ನ ಹುಟ್ಟುಹಾಕುವ ದೇಶ, ಇನ್ನೊಂದು ಅಂತಾರಾಷ್ಟ್ರೀಯ ಭಿಕ್ಷುಕರನ್ನ ಹುಟ್ಟುಹಾಕುವ ದೇಶ. ಅಂತ ಪಾಕಿಸ್ತಾನಕ್ಕೆ ನೀರು ಕೊಡೋದಿಲ್ಲ ಅಂತ ಮೋದಿ ಸರ್ಕಾರ ಕಟ್ಟಿ ಮುರಿದಂಗೆ ಹೇಳಿದೆ. ಆದರೆ ಭಾರತದಲ್ಲೇ ಉಳಿಯುವ ಅಪಾರ ಪ್ರಮಾಣದ ನೀರನ್ನ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಅದಕ್ಕೆ ಉತ್ತರ ರಣಬೀರ್ ಕಾಲುವೆ. ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಪಾಠ ಕಲಿಸುವುದಕ್ಕೆ 1960ರಲ್ಲಿ ಏರ್ಪಟ್ಟಿದ್ದ ಸಿಂಧೂ ನದಿ ಜಲ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದೆ. ಇದರಿಂದ ತನಗೆ ಲಭ್ಯವಾಗುವ ಹೆಚ್ಚಿನ ನೀರನ್ನ ಚಿನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ರಣಬೀರ್ ಕಾಲುವೆಯನ್ನ ವಿಸ್ತರಿಸುವ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಈ ಮೊದಲು ಕೇವಲ ನೀರಾವರಿಗೆ ಬಳಕೆ ಆಗ್ತಾ ಇದ್ದ ಚೆನಾಬ್ ನೀರನ್ನ ಈಗ ಬೇರೆ ಅವಶ್ಯಕತೆಗಳಿಗೆ ಬಳಸ್ಕೋಬಹುದು. ಈಗ ಜಲ ವಿದ್ಯುತ್ ಉತ್ಪಾದನೆಯನ್ನ 3000 ಮೆಗಾವ್ಯಾಟ್ಗೆ ಹೆಚ್ಚಿಸುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಜೊತೆಗೆ 60 ಕಿಲೋಮೀಟರ್ ಉದ್ದ ಇರೋ ರಣಬೀರ್ ಕಾಲುವೆಯನ್ನ 120 ಕಿಲೋಮೀಟರ್ ವರೆಗೆ ವಿಸ್ತರಿಸುವ ಯೋಜನೆಯೂ ಇದ್ದು ಕೆಲಸವನ್ನ ಬೇಗ ಮುಗಿಸುವಂತೆ ಸೂಚಿಸಲಾಗಿದೆ. ಅತ್ತ ಕಥುವಾ, ರಾವಿ, ಪರಾಗ್ವಾಲ್ ಕಾಲುವೆಗಳಲ್ಲಿ ಹೂಳು ತೆಗೆಯುವ ಕೆಲಸವು ಶುರುವಾಗಿದೆ. ಇದರಿಂದ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಲಿದ್ದು ಕೃಷಿ, ವಿದ್ಯುತ್ ಉತ್ಪಾದನೆಗೆ ಅಧಿಕ ನೀರು ಸಿಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದಷ್ಟು ಚರ್ಚೆ ನಡೀತು. ಸಿಂಧೂ ನದಿ ನೀರು ಹಂಚಿಕೆಗೆ ತಡೆಯೇನೋ ಒಡ್ಡಿದೆ ಭಾರತ, ಆದರೆ ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ, ಆ ಫೆಸಿಲಿಟಿ ಭಾರತದ ಬಳಿಯಲ್ಲಿಲ್ಲ ಅಂತ ಹೇಳಿ. ಆದರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಹೇಳಿ ತೀರ್ಮಾನಿಸಿರುವ ಭಾರತ ಸಿಂಧೂ ನದಿ ನೀರನ್ನ ನಿಲ್ಲಿಸಿ ಪಾಕಿಸ್ತಾನದಲ್ಲಿ ಬರಗಾಲ ಸೃಷ್ಟಿ ಮಾಡ್ತಾ ಇದೆ. ಮತ್ತಷ್ಟು ನೀರನ್ನ ಹಿಡಿದಿಟ್ಕೊಳ್ಳೋಕೆ ಇದೀಗ ಪಕ್ಕಾ ಪ್ಲಾನ್ ರೆಡಿ ಆಗಿದೆ. ಏನದು ವಿವರಿಸುತ್ತೆ ಈ ವರದಿ.
पानी और खून भी एक साथ नहीं बह सकता। ಪಾಕ್ಗೆ ಶಾಕ್ ಕೊಡಲಿದೆ ಭಾರತದ ರಣಬೀರ್. ಹೆಸರು ಕೇಳಿಯೇ ಬೆಚ್ಚಿ ಬೀಳುತ್ತಿದೆ ಜಿನ್ನಾ ಲ್ಯಾಂಡ್. ಪಾಕಿಸ್ತಾನಕ್ಕೆ ಎರಡು ಖ್ಯಾತಿ ಇದೆ. ಒಂದು ಅಂತಾರಾಷ್ಟ್ರೀಯ ಭಯೋತ್ಪಾದಕರನ್ನ ಹುಟ್ಟುಹಾಕುವ ದೇಶ, ಇನ್ನೊಂದು ಅಂತಾರಾಷ್ಟ್ರೀಯ ಭಿಕ್ಷುಕರನ್ನ ಹುಟ್ಟುಹಾಕುವ ದೇಶ. ಅಂತ ಪಾಕಿಸ್ತಾನಕ್ಕೆ ನೀರು ಕೊಡೋದಿಲ್ಲ ಅಂತ ಮೋದಿ ಸರ್ಕಾರ ಕಟ್ಟಿ ಮುರಿದಂಗೆ ಹೇಳಿದೆ. ಆದರೆ ಭಾರತದಲ್ಲೇ ಉಳಿಯುವ ಅಪಾರ ಪ್ರಮಾಣದ ನೀರನ್ನ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಅದಕ್ಕೆ ಉತ್ತರ ರಣಬೀರ್ ಕಾಲುವೆ. ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಪಾಠ ಕಲಿಸುವುದಕ್ಕೆ 1960ರಲ್ಲಿ ಏರ್ಪಟ್ಟಿದ್ದ ಸಿಂಧೂ ನದಿ ಜಲ ಒಪ್ಪಂದವನ್ನು ಅಮಾನತಿನಲ್ಲಿಟ್ಟಿದೆ. ಇದರಿಂದ ತನಗೆ ಲಭ್ಯವಾಗುವ ಹೆಚ್ಚಿನ ನೀರನ್ನ ಚಿನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ರಣಬೀರ್ ಕಾಲುವೆಯನ್ನ ವಿಸ್ತರಿಸುವ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಈ ಮೊದಲು ಕೇವಲ ನೀರಾವರಿಗೆ ಬಳಕೆ ಆಗ್ತಾ ಇದ್ದ ಚೆನಾಬ್ ನೀರನ್ನ ಈಗ ಬೇರೆ ಅವಶ್ಯಕತೆಗಳಿಗೆ ಬಳಸ್ಕೋಬಹುದು. ಈಗ ಜಲವಿದ್ಯುತ್ ಉತ್ಪಾದನೆಯನ್ನ 3000 ಮೆಗಾವ್ಯಾಟ್ಗೆ ಹೆಚ್ಚಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಜೊತೆಗೆ 60 ಕಿಲೋಮೀಟರ್ ಉದ್ದ ಇರೋ ರಣಬೀರ್ ಕಾಲುವೆಯನ್ನ 120 ಕಿಲೋಮೀಟರ್ ವರೆಗೆ ವಿಸ್ತರಿಸುವ ಯೋಜನೆಯೂ ಇದ್ದು ಕೆಲಸವನ್ನ ಬೇಗ ಮುಗಿಸುವಂತೆ ಸೂಚಿಸಲಾಗಿದೆ. ಅತ್ತ ಕಥುವಾ, ರಾವಿ, ಪರಾಗ್ವಾಲ್ ಕಾಲುವೆಗಳಲ್ಲಿ ಹೂಳು ತೆಗೆಯುವ ಕೆಲಸ ಒಂದಷ್ಟು ಚರ್ಚೆ ನಡೀತು. ಸಿಂಧೂ ನದಿ ನೀರು ಹಂಚಿಕೆಗೆ ತಡೆಯೇನೋ ಒಡ್ಡಿದೆ ಭಾರತ, ಆದರೆ ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ, ಆ ಫೆಸಿಲಿಟಿ ಭಾರತದ ಬಳಿಯಲ್ಲಿಲ್ಲ ಅಂತ ಹೇಳಿ. ಆದರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಹೇಳಿ ತೀರ್ಮಾನಿಸಿರುವ ಭಾರತ ಸಿಂಧೂ ನದಿ ನೀರನ್ನ ನಿಲ್ಲಿಸಿ ಪಾಕಿಸ್ತಾನದಲ್ಲಿ ಬರಗಾಲ ಸೃಷ್ಟಿ ಮಾಡ್ತಾ ಇದೆ. ಮತ್ತಷ್ಟು ನೀರನ್ನ ಹಿಡಿದಿಟ್ಕೊಳ್ಳೋಕೆ ಇದೀಗ ಪಕ್ಕಾ ಪ್ಲಾನ್ ರೆಡಿಯಾಗಿದೆ. ಏನದು ವಿವರಿಸುತ್ತೆ ಈ ವರದಿ. पानी और खून भी एक साथ नहीं बह सकता। ಪಾಕ್ಗೆ ಶಾಕ್ ಕೊಡಲಿದೆ ಭಾರತದ ರಣಬೀರ್. ಹೆಸರು ಕೇಳಿಯೇ ಬೆಚ್ಚಿ ಬೀಳುತ್ತಿದೆ ಜಿನ್ನಾ ಲ್ಯಾಂಡ್. ಪಾಕಿಸ್ತಾನಕ್ಕೆ ಎರಡು ಖ್ಯಾತಿ ಇದೆ. ಒಂದು ಅಂತಾರಾಷ್ಟ್ರೀಯ ಭಯೋತ್ಪಾದಕರನ್ನ ಹುಟ್ಟುಹಾಕುವ ದೇಶ, ಇನ್ನೊಂದು ಅಂತಾರಾಷ್ಟ್ರೀಯ ಭಿಕ್ಷುಕರನ್ನ ಹುಟ್ಟುಹಾಕುವ ದೇಶ. ಅಂತ ಪಾಕಿಸ್ತಾನಕ್ಕೆ ನೀರು ಕೊಡೋದಿಲ್ಲ ಅಂತ ಮೋದಿ ಸರ್ಕಾರ ಕಟ್ಟಿ ಮುರಿದಂಗೆ ಹೇಳಿದೆ. ಆದರೆ ಭಾರತದಲ್ಲೇ ಉಳಿಯುವ ಅಪಾರ ಪ್ರಮಾಣದ ನೀರನ್ನ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಅದಕ್ಕೆ ಉತ್ತರ ರಣಬೀರ್ ಕಾಲುವೆ. ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಪಾಠ ಕಲಿಸುವುದಕ್ಕೆ 1960ರಲ್ಲಿ ಏರ್ಪಟ್ಟಿದ್ದ ಸಿಂಧೂ ನದಿ ಜಲ ಒಪ್ಪಂದವನ್ನು ಅಮಾನತಿನಲ್ಲಿಟ್ಟಿದೆ. ಇದರಿಂದ ತನಗೆ ಲಭ್ಯವಾಗುವ ಹೆಚ್ಚಿನ ನೀರನ್ನ ಚಿನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ರಣಬೀರ್ ಕಾಲುವೆಯನ್ನ ವಿಸ್ತರಿಸುವ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಈ ಮೊದಲು ಕೇವಲ ನೀರಾವರಿಗೆ ಬಳಕೆ ಆಗ್ತಾ ಇದ್ದ ಚೆನಾಬ್ ನೀರನ್ನ ಈಗ ಬೇರೆ ಅವಶ್ಯಕತೆಗಳಿಗೆ ಬಳಸ್ಕೋಬಹುದು. ಈಗ ಜಲವಿದ್ಯುತ್ ಉತ್ಪಾದನೆಯನ್ನ 3000 ಮೆಗಾವ್ಯಾಟ್ಗೆ ಹೆಚ್ಚಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಜೊತೆಗೆ 60 ಕಿಲೋಮೀಟರ್ ಉದ್ದ ಇರೋ ರಣಬೀರ್ ಕಾಲುವೆಯನ್ನ 120 ಕಿಲೋಮೀಟರ್ ವರೆಗೆ ವಿಸ್ತರಿಸುವ ಯೋಜನೆಯೂ ಇದ್ದು ಕೆಲಸವನ್ನ ಬೇಗ ಮುಗಿಸುವಂತೆ ಸೂಚಿಸಲಾಗಿದೆ. ಅತ್ತ ಕಥುವಾ, ರಾವಿ, ಪರಾಗ್ವಾಲ್ ಕಾಲುವೆಗಳಲ್ಲಿ ಹೂಳು ತೆಗೆಯುವ ಕೆಲಸವು ಶುರುವಾಗಿದೆ. ಇದರಿಂದ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಲಿದ್ದು ಕೃಷಿ, ವಿದ್ಯುತ್ ಉತ್ಪಾದನೆಗೆ ಅಧಿಕ ನೀರು ಸಿಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದಷ್ಟು ಚರ್ಚೆ ನಡೀತು. ಸಿಂಧೂ ನದಿ ನೀರು ಹಂಚಿಕೆಗೆ ತಡೆಯೇನೋ ಒಡ್ಡಿದೆ ಭಾರತ, ಆದರೆ ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ, ಆ ಫೆಸಿಲಿಟಿ ಭಾರತದ ಬಳಿಯಲ್ಲಿಲ್ಲ ಅಂತ ಹೇಳಿ. ಆದರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಹೇಳಿ ತೀರ್ಮಾನಿಸಿರುವ ಭಾರತ ಸಿಂಧೂ ನದಿ ನೀರನ್ನ ನಿಲ್ಲಿಸಿ ಪಾಕಿಸ್ತಾನದಲ್ಲಿ ಬರಗಾಲ ಸೃಷ್ಟಿ ಮಾಡ್ತಾ ಇದೆ. ಮತ್ತಷ್ಟು ನೀರನ್ನ ಹಿಡಿದಿಟ್ಕೊಳ್ಳೋಕೆ ಇದೀಗ ಪಕ್ಕಾ ಪ್ಲಾನ್ ರೆಡಿಯಾಗಿದೆ. ಏನದು ವಿವರಿಸುತ್ತೆ ಈ ವರದಿ. पानी और खून भी एक साथ नहीं बह सकता। ಪಾಕ್ಗೆ ಶಾಕ್ ಕೊಡಲಿದೆ ಭಾರತದ ರಣಬೀರ್. ಹೆಸರು ಕೇಳಿಯೇ ಬೆಚ್ಚಿ ಬೀಳುತ್ತಿದೆ ಜಿನ್ನಾ ಲ್ಯಾಂಡ್. ಪಾಕಿಸ್ತಾನಕ್ಕೆ ಎರಡು ಖ್ಯಾತಿ ಇದೆ. ಒಂದು ಅಂತಾರಾಷ್ಟ್ರೀಯ ಭಯೋತ್ಪಾದಕರನ್ನ ಹುಟ್ಟುಹಾಕುವ ದೇಶ, ಇನ್ನೊಂದು ಅಂತಾರಾಷ್ಟ್ರೀಯ ಭಿಕ್ಷುಕರನ್ನ ಹುಟ್ಟುಹಾಕುವ ದೇಶ. ಅಂತ ಪಾಕಿಸ್ತಾನಕ್ಕೆ ನೀರು ಕೊಡೋದಿಲ್ಲ ಅಂತ ಮೋದಿ ಸರ್ಕಾರ ಕಟ್ಟಿ ಮುರಿದಂಗೆ ಹೇಳಿದೆ.
ಆದರೆ ಭಾರತದಲ್ಲೇ ಉಳಿಯುವ ಅಪಾರ ಪ್ರಮಾಣದ ನೀರನ್ನು ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಅದಕ್ಕೆ ಉತ್ತರ ರಣಬೀರ್